ಸ್ವಾಗತ ಬಂಧುಗಳೇ. ಮೈಸೂರು ರಾಮನಾಥಪುರ ವಿಲಾಗ್ನ 4ನೇ ಸಂಚಿಕೆಗೆ ಮೊದಲಿಗೆ ಅದೇ ಊರಿನವರಾದಂಥ ಮುಕುಂದ ಶರ್ಮನ್ ಅನ್ನುವಂಥವರು ನಮ್ಮ ಸ್ವಾಮಿಗೆ ಆ ಊರಿನ ಚರಿತ್ರೆ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಅವರು ಇದೆಲ್ಲ ಟ್ರೇಸ್ பண்ணி இந்த ராமநாதபுரத்துக்கு ராமர் வந்திருந்தாரு. இங்கே அக்குப்பக்கம் எல்லாம் போகிறது, அங்கிட்ட ஐதிஹ்யங்களை தெரிஞ்சுக்கிறது, அதெல்லாம் பண்ணி இங்கே ஜஹா ஜஹா ராம சரண சலேன்னு இங்கே ஒரு போர்டு போட்டிருக்காரு உள்ள. இது அப்படியே அது இப்போ ரினோவேட் பண்ணிட்டு அதெல்லாம் வாங்கி என்னமோ இது பண்ணியிருக்கா. இது ராமநாத் ஈஸ்வரர் கோயில், ராமநாதேஸ்வரர். இது ராமேஸ்வரர் கோயில். இங்கே வன்னி புஷ்கரணின்னு ஒரு புஷ்கரணி இருக்குது பக்கத்தில். அங்கே வந்து குளிச்சாரு ராமர். எல்லாம் சேஷ தர்மத்தில் இருக்குது. இது சொன்னீங்க சேஷ தர்மத்தில் எங்கே இருக்கு புஷ்கரணி? ಸಾಮಾನ್ಯವಾಗಿ ರಾಮನಾಥಪುರದ ಬಗ್ಗೆ ಕೇಳಿದಾಗ ರಾಮಾನುಜರ ಸಂಬಂಧ ಹೊಂದಿದೆ, ಅವರ ಪಾದಸ್ಪರ್ಶವನ್ನು ಹೊಂದಿದೆ ಅಂತ ಕೇಳ್ತೀವಿ. ಆದರೆ ಇವರು ಶ್ರೀ ರಾಮಚಂದ್ರನ ಪಾದಸ್ಪರ್ಶ ಹಾಗೂ ಸಂಬಂಧ ಹೊಂದಿದೆ ಅಂತ ಹೇಳಿದ್ದು ನಮ್ಮೆಲ್ಲರನ್ನ ಅತ್ಯಂತ ವಿಸ್ಮಯಗೊಳಿಸಿತು. ಕೇವಲ ಶ್ರೀರಾಮಚಂದ್ರ ಅಲ್ಲ, ಲಕ್ಷ್ಮಣ, ಸೀತಾಮಾತೆ ಹಾಗೂ ಆಂಜನೇಯರ ಸಂಬಂಧ ಊರಿಗಿದೆ ಅಂತ ತಿಳಿದಿದ್ದು ಹಾಗೆ ದಿಗ್ಭ್ರಮೆಗೊಳಿಸಿತು. ಇದನ್ನು ವನ್ಹಿ ಪುಷ್ಕರಣಿ ಅಂತ ಇಲ್ಲಿ ಬೋರ್ಡನ್ನು ಹಾಕಿದೆ. ಇಲ್ಲಿ ಶ್ರೀರಾಮ ಬಂದು ಸ್ನಾನ ಮಾಡಿದ ಹಾಗೆ ಅವರ ಪಾದಸ್ಪರ್ಶ ಇರೋ ಹಾಗೆ ಒಂದು ಐತಿಹ್ಯ. ಇದು ರಾಮನಾಥಪುರದ ಪಟ್ಟಾಭಿರಾಮ ಸ್ವಾಮಿ ದೇವಸ್ಥಾನ. ಮೊದಲಿಗೆ ಇದು ಮುಖ್ಯದ್ವಾರದಲ್ಲಿ ಒಂದು ಕಡೆ ಚಿನ್ನ ತಿರುವಡಿಯಾದ ಹನುಮಂತ, ಮತ್ತೊಂದು ಕಡೆ ಪೆರಿ ತಿರುವಡಿಯಾದ ಗರುಡಾಳ್ವಾನ್. ಹಾಗೆ ನಾವು ಒಳಗೆ ಬಂದರೆ ಧ್ವಜಸ್ತಂಭ. ಹಾಗೆ ಧ್ವಜಸ್ತಂಭದಿಂದ ಪ್ರಾಕಾರದಲ್ಲಿ ಮುಂದೆ ಹೋಗೋಣ. ಇಲ್ಲಿ ನೋಡಬಹುದು, ನಾವು ರಾಮನವಮಿಯಿಂದ ಇಲ್ಲಿಯವರೆಗೂ ಅಂದರೆ ರಾಮಾನುಜರ ತಿರುನಕ್ಷತ್ರದಂದು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಈ ಅಲಂಕಾರಗಳನ್ನೆಲ್ಲ ನೋಡಿದ್ರೆ ರಾಮಾನುಜರಲ್ಲಿ ಅವರು ಇಟ್ಟಿರುವ ಭಕ್ತಿಗೆ ಸಾಕ್ಷಿಯಾಗಿದೆ. ಈ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲಿ ನೋಡಿದ್ರು ಎಲ್ಲೆಲ್ಲೂ ಪುಷ್ಪಗಳು, ಎಷ್ಟು ಸುಂದರವಾಗಿದೆ ನೋಡಿ. ಅದಲ್ಲದೆ ಭಾಗವತೋತ್ತಮರು ಪಾರಾಯಣಗಳನ್ನ ಮಾಡ್ತಾ ಇರೋದನ್ನ ಕೂಡ ನಾವು ನೋಡ್ಬೋದು. ಹಾಗೆ ಪ್ರಾಕಾರದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಅಲಂಕಾರಗಳನ್ನ ನೋಡಿದ ಕೂಡಲೇ ಮನಗಳನ್ನ ಹಾಗೇ ಸೂರೆಗೊಳ್ಳುವಂತೆ ಅಲಂಕಾರಗಳು ನಮಗೆ ತೋರ್ಪಡ್ತಾ ಇವೆ. ಹಾಗೆ ಪ್ರಾಕಾರದಲ್ಲಿ ಮುಂದೆ ಬಂದು ಈ ಕಡೆಗೆ ಬಂದರೆ ಇಲ್ಲಿ ಮಹಾಲಕ್ಷ್ಮಿ ತಾಯರು ಹಾಗೂ ಆಚಾರ್ಯರು, ಆಳ್ವಾರರು ವಿಜಯ ಮಾಡಿರೋದನ್ನ ನಾವು ನೋಡ್ಬೋದು. ಈ ಊರಿನಲ್ಲಿ ಮಕ್ಕಳ ವೇಷಭೂಷಣ, ಉತ್ಸಾಹ, ಭಕ್ತಿ ಇವೆಲ್ಲವೂ ಅತ್ಯಂತ ಸ್ಫೂರ್ತಿದಾಯಕವಾದದ್ದು. ಇಲ್ಲಿಂದ ನೇರವಾಗಿ ಅದೇ ದೇವಸ್ಥಾನದ ಪ್ರಾಕಾರದಲ್ಲೇ ಶ್ರೀ ರಾಮಾನುಜರ ವೈಭವದ ಬಗೆಗಿನ ನಮ್ಮ ಸ್ವಾಮಿಯವರ ಉಪನ್ಯಾಸಕ್ಕೆ ಹೋಗೋಣ. ಪಟ್ಟಾಭಿರಾಮಚಂದ್ರ ಸ್ವಾಮಿಯವರ ಕೈಂಕರ್ಯದಲ್ಲಿ ಭಾಗಿಗಳಾಗಬೇಕು ಅಂತ ಕೇಳಿಕೊಂಡಾಗ ತುಂಬ ಸಂತೋಷದಿಂದ ಒಪ್ಪಿ ಮೊನ್ನೆ ಮೈಸೂರಿನಲ್ಲಿ ಅವರದ್ದು ಕಾರ್ಯಕ್ರಮಗಳಿತ್ತು. ಅದರಿಂದ ಇಲ್ಲಿಗೆ ಸೀದಾ ಬಂದು ದಯಮಾಡಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದೆ. ರಥೋತ್ಸವದ ಸಮಯದಲ್ಲೂ ಕೂಡ ಅಷ್ಟೇ, ನಾನು ಬಹಳಷ್ಟು ಯುವಕರನ್ನ, ಯಂಗ್ಸ್ಟರ್ಸ್ನ ನೋಡಿದೆ. ಅದು ನನಗೆ ಬಹಳ ಆನಂದವಾಗಿತ್ತು. ಇಲ್ಲಿ ನಾನು ಈ ಸಣ್ಣ ಮಕ್ಕಳನ್ನ ಯಾವುದಕ್ಕಾಗಿ ವೇದಿಕೆ ಮೇಲೆ ಕೂರಿಸ್ಕೊಂಡಿದ್ದೀನಿ ಅಂತ ಅಂದರೆ, ಇನ್ಮೇಲೆ ನಮ್ಮಂಥವರು ಉಪನ್ಯಾಸ ಮಾಡುವಂಥದ್ದು ದೊಡ್ಡ ವಿಷಯವಲ್ಲ. ಈ ರೀತಿಯಾದಂತಹ ಸಣ್ಣ ವಯಸ್ಸಿನ ಮಕ್ಕಳು ಸಂಪ್ರದಾಯವನ್ನು ಮುಂದೆ ನಡೆಸಬೇಕು ಅಂತ ನೀವು ಆಶೀರ್ವದಿಸಬೇಕು. ರಾಮಾನುಜರ ಕೃತಿಯನ್ನು ಆ ಸರಸ್ವತಿ ದೇವಿ ಯಾವ ರೀತಿ ಸವಿದ್ಲೋ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿನ ರಾಮನಾಥಪುರದ ಭಕ್ತಾದಿಗಳು ರಾಮಾನುಜರ ವೈಭವವನ್ನು ಸವಿತಾ ಇದ್ದಾರೆ ನೋಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀಭಾಷ್ಯಕಾರರನ್ನ ಫಾಲೋ ಮಾಡು ಅಂತ ಒಬ್ಬಂದು ಹೇಳಿದ್ರೆ, ಅವ್ರು ಇನ್ಸ್ಟಾಲ್ ಇದ್ದಾರಾ, FB ಇದ್ದಾರಾ ಫಾಲೋ ಮಾಡೋದಕ್ಕೆ ಅಂತ ಒಬ್ಬ ಕೇಳ್ತಾನೆ. ಇನ್ಸ್ಟಾಲು FB ಫಾಲೋ ಮಾಡಕ್ಕೆ ಹೇಳಲಿಲ್ಲ, ಅವರ ಅನುಷ್ಠಾನಗಳನ್ನು ಫಾಲೋ ಮಾಡಕ್ಕೆ ಹೇಳ್ತಾ ಇರೋದು. ಇಂಥ ಮೈ ನವಿರೇಳಿಸುವಂಥ ಚರಿತ್ರೆ ಉಳ್ಳ ಈ ರಾಮನಾಥಪುರ ಪಟ್ಟಾಭಿರಾಮ ಸ್ವಾಮಿ ದೇವಸ್ಥಾನದಲ್ಲಿ
ನಮ್ಮ ಸ್ವಾಮಿ ಅಡಿಯೇನನಿಗೂ 2 ಮಾತುಗಳನ್ನಾಡುವುದಕ್ಕೆ ಅವಕಾಶ ಕೊಟ್ಟದ್ದು ಅಹೋಭಾಗ್ಯವೇ ಸರಿ. ಶ್ರೀ ಎ.ಪಿ.ಎನ್. ಸ್ವಾಮಿ ಅವರ ಮೇಲೆ ಈ ಊರಿನ ಜನರು ಇಟ್ಟಿರುವಂತಹ ಪ್ರೀತಿ, ಭಕ್ತಿ ಹಾಗೂ ಗೌರವ ಅಪಾರವಾದ್ದು. ಇದಕ್ಕೆ ನಮ್ಮ ಸ್ವಾಮಿ ಮನಸ್ಸೋಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಬಹಳ ಪ್ರೀತಿಯಿಂದ ತಮ್ಮ ಮನೆಗೆ ಬಂದು ಭೇಟಿ ನೀಡಬೇಕು ಎಂದು ನಿಮಂತ್ರಿಸಿದಾಗ ನಮ್ಮ ಸ್ವಾಮಿಯು ಸಂತೋಷದಿಂದ ಒಪ್ಪಿಕೊಂಡು ಅವರವರ ಮನೆಗೆ ಭೇಟಿಯನ್ನು ನೀಡಿ ಅವರನ್ನ ಪ್ರೀತಿಯಿಂದ ಮಾತನಾಡಿಸಿದ್ರು. ಮುಂದಿನ ದಿನದ ಆಶ್ಚರ್ಯಕರ ಸಂಗತಿಗಳನ್ನು ನೋಡಲು ಕಾದಿದ್ದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.